ನಮಸ್ಕಾರ ರೀ. ಆಪರೇಷನ್ ಸಿಂಧೂರ್ ಕೋಚಿಂಗ್ ಸೆಂಟರ್ಗೆ ಸ್ವಾಗತ. SSC GDಯ ಕೊನೆಯ ಹಂತದ ತಯಾರಿ ಯಾವ ರೀತಿ ಮಾಡಬೇಕು, ಯಾವ್ಯಾವ ತರ ಕ್ವಶನ್ಸ್ ಅನ್ನ ಬಿಡಿಸಬೇಕು, ಈ ಸಲ ಕ್ವಶನ್ ಪೇಪರ್ ಇನ್ನೂ ಸ್ವಲ್ಪ ಅಪ್ಡೇಟೆಡ್ ಆಗಿ ಬರೋ ಚಾನ್ಸಸ್ ಐತಿ. ನೋಡ್ರಿ ಯಾವ ತರ ಕ್ವಶನ್ಸ್ ಅಪ್ಡೇಟೆಡ್ ಆಗಿ ಬರಬಹುದು ಅನ್ನೋದು ನೋಡ್ರಿ. ಫೆಬ್ರವರಿ 23ಕ್ಕೆ ಎಕ್ಸಾಮ್ ಡೇಟ್ ಫಿಕ್ಸ್ ಆಗೈತಿ. ಎಲ್ಲರಿಗೂ ಆಲ್ ದ ಬೆಸ್ಟ್. ಡೈಲಿ ನಮ್ ಕ್ಲಾಸ್ ಕೇಳ್ರಿ, ನಿಮಗೆ ಎಕ್ಸಾಮ್ ದಾಗ 100% ಯೂಸ್ ಆಗೈತಿ. ನೋಡ್ರಿ ಯಾವ ರೀತಿ ಬಿಡಿಸ್ಬೇಕಂತಂದ್ರ, ಒಂದು ವೇಳೆ 48M ಪ್ಲಸ್ 48N ಈಕ್ವಲ್ ಟು 2880 ಆದರೆ M ಮತ್ತು N ಗಳ ಸರಾಸರಿ ಎಷ್ಟು? ನೋಡ್ ಕೂಡಲೇ ಕ್ವಶನ್ ಟಾಪ್ ಮಾಡ್ತೈತಿ. ಈ ಸಲ ಇದೇ ರೀತಿ ಕ್ವಶನ್ ನಾವು ಹೊರಗೋಡ್ ಕಲ್ಕೋಬಹುದು. ಪಕ್ಕಾ ಬರ್ತಾವ, ಈ ರೀತಿನ ಬರ್ತಾವ. ಈ ಸಲ ಕಾಂಪಿಟೇಷನ್ ಹೆಚ್ಚಾದಂಗ ಕ್ವಶನ್ ಪೇಪರ್ ಸ್ವಲ್ಪ ಅಪ್ಡೇಟ್ ಆಗ್ತೈತಿ. ನೋಡ್ರಿ ಯಾವ ರೀತಿ ಬಿಡಿಸಬಹುದು, ಈಜಿ ಐತ್ರಿ. ಯಾವ ರೀತಿ ಬಿಡಿಸಬಹುದು ನೋಡ್ರಿ. 48M ಪ್ಲಸ್ 48N ಈಕ್ವಲ್ ಟು 2880. M ಮತ್ತು N ಗಳ ಸರಾಸರಿ ಕೇಳ್ರಿ. M ಮತ್ತು N ಗಳ ಸರಾಸರಿ ಅಂದ್ರ ನಮಗ್ ಫಸ್ಟ್ ಏನ್ ಬೇಕು? M ಮತ್ತು N ಗಳ ವ್ಯಾಲ್ಯೂ ಬೇಕು. M ಮತ್ತು N ಗಳ ವ್ಯಾಲ್ಯೂ ಅಂದ್ರೆ M ಪ್ಲಸ್ N ಅಂದ್ರೆ ಎಷ್ಟಪ್ಪ ಅದು ಗೊತ್ತಾಗಬೇಕು. ಅದ್ರ ವ್ಯಾಲ್ಯೂ ಗೊತ್ತಾದ್ರೆ ನಾವು ಸರಾಸರಿ ಕಂಡುಹಿಡಿಬಹುದು. ವ್ಯಾಲ್ಯೂ ಯಾವ ತರ ಕಂಡುಹಿಡಿಬೇಕು ಅಂತ ತಿಳ್ಕೊರಿ. M N ಐತ್ರಿ, ಇಲ್ಲಿ ಏನ್ ಮಾಡೋಣ, 2 ಕಡೆ 48 ಐತಿ. 2 ಕಡೆ 48 ಐತಿ. ಸೊ ನಾವ್ ಏನ್ ಮಾಡ್ಬೇಕಂದ್ರೆ 48 ಕಾಮನ್ ತಕೊಂಡು, 2 ಕಡೆ 48 ಐತಲ್ಲ, 48 ಕಾಮನ್ ತಕೊಂಡು, ಕಾಮನ್ ಇದ್ರೆ ತಕೊಂಡ್ರಿ 48 ಬ್ರಾಕೆಟ್ M ಪ್ಲಸ್ ಕರೆಕ್ಟ್ ರೀ ಈಕ್ವಲ್ ಟು 2880. ಓಕೆ, ಇನ್ನೇನ್ ಮಾಡೋಣಪ್ಪ ಅಂತಂದ್ರೆ ಇನ್ 48 ಆ ಕಡೆ ಕಳಿಸ್ಬೇಕು. 48 ಆ ಕಡೆ ಕಳಿಸ್ರಿ. ಇಲ್ಲಿ ಗುಣಾಕಾರ ಐತಿ, ಇಲ್ಲಿ ಗುಣಾಕಾರ ಐತಿ. 48 ಈ ಕಡೆ ಕಳಿಸ್ರ ಭಾಗಾಕಾರ ಆಕೈತಿ. ಸೊ ಏನ್ ಮಾಡೋಣ, 48 ಏನ್ ಉಳಿದ್ರಿ, M ಪ್ಲಸ್ N ಈಕ್ವಲ್ ಟು 2880 ಡಿವೈಡ್ ಬೈ ಈ 48 ಗುಣಾಕಾರ ಐತ್ರಿ, ಈ ಕಡೆ ಕಳಿಸ್ತಾನು ಭಾಗಾಕಾರ ಆಕೈತಿ. 48 ಆತ್ರಿ, ಹೌದ್ರಿ. ಇನ್ನೇನ್ ಮಾಡೋಣ, ಕಡ್ತಾ ಹೊಡಿಬೇಕು. 2880 ಡಿವೈಡ್ ಬೈ 48. ನೀವು ಕಡ್ತಾ ಹೊಡಿಬೇಕಾದ್ರೆ ಒಂಥರ ಶಾರ್ಟ್ ಟ್ರಿಕ್ಸ್ ಯಾವ ತರ ನೋಡ್ರಿ, ಯಾವ ತರ ಕಂಡು ಹಿಡಿಬೇಕು, ಕಡ್ತಾ ಯಾವ ತರ ಹೊಡಿಬೇಕಂದ್ರೆ ನೋಡ್ರಿ, ಇಲ್ಲಿ 2880 ಐತಿ. ನೀವು ಈ ರೀತಿ ಕಡ್ತಾ ಹೊಡೆದ್ರೆ ಅಷ್ಟೇ SSC GD ಎಕ್ಸಾಮ್ ಪಾಸ್ ಆಗೈತಿ. ಸುಮ್ಮನೆ ದೊಡ್ಡ ಮೆಥಡ್ ಕಡ್ತಾ ಹೊಡೆದ್ರೆ ಕೆಲಸ ಆಗಂಗಿಲ್ಲ. ಯಾವ ರೀತಿ ಬಿಡಿಸ್ಬೇಕು ನೋಡ್ರಿ, ಯಾವ ತರ ಕಡ್ತಾ ಹೊಡಿತಾನೋ. 2880 ಐತಿ, ಈ ಜೀರೋ ಇಲ್ಲ ತನ್ಕೊಂಬಿಡಿ. ಫಸ್ಟ್ ಈ ಜೀರೋ ಇಲ್ಲ, ಬರೀ 288 ಐತಿ ಅಂತ ತಿಳ್ಕೊರಿ. 8ನ ಮಧ್ಯಾಗ 8 ಯಾವಾಗ ಬರ್ತೈತಿ ಅಂತ ತಿಳ್ಕೊಬೇಕ್ರಿ. ಲಾಸ್ಟ್ ಡಿಜಿಟ್ ಇಲ್ಲಿ 8 ಐತಿ, ಇಲ್ಲೂ 8 ಐತಿ. 8ನ ಮಧ್ಯ ಯಾವಾಗ 8 ಬರ್ತೈತ್ರಿ? 8 ಒಂದ್ಲೆ 8, ಒಂದ್ಲೆ ಅಂತೂ ಆಗಂಗಿಲ್ರಿ. 48 ಒಂದ್ಲೆ ಅಂತೂ ಆಗಂಗಿಲ್ಲ. 8 ಎರಡ್ಲೆ 16, 8 ಮೂರ್ಲೆ 24, 8 ನಾಲ್ಕಲೆ 32, 8 ಐದ್ಲೆ 40, 8 ಆರ್ಲೆ 48, 8 ಆರ್ಲೆ 48. 48 ಲಾಸ್ಟ್ ಡಿಜಿಟ್ ಅಲ್ಲಿ 8 ಬಂತ್ರಿ. 8 ಆರ್ಲೆ 48. ಓಕೆ, ಹಂಗಾದ್ರ 48 ಒಂದ್ಲೆ 48, ಆರ್ಲೆ 288. ಈ ರೀತಿ ಬಿಡಿಬೇಕ್ರಿ. ಲಾಸ್ಟ್ ಡಿಜಿಟ್ 8 ಬರ್ಬೇಕ್ರಿ, ಹೌದ್ರಿ. 8 ಆರ್ಲೆ 48 ಅಂದ್ರ ಅಲ್ಲಿ 8 ಲಾಸ್ಟ್ ಡಿಜಿಟ್ 8 ಬಂತು, ಇಲ್ಲಿ ಲಾಸ್ಟ್ ಡಿಜಿಟ್ 8. ಕಡ್ತಾ ಹೊಡೆದ್ರಿ. ನೆಕ್ಸ್ಟ್ ಇಲ್ಲಿ 0 ಐತಿ, ಈ 0 ಬರೋಬರ್ರಿ. M ಪ್ಲಸ್ N ವ್ಯಾಲ್ಯೂ ಎಷ್ಟಂತ್ರಿ? 60. ಏನ್ ಕೇಳ್ರಿ? M ಮತ್ತು N ಗಳ ಸರಾಸರಿ. ಓಕೆ, M ಪ್ಲಸ್ N ಒಟ್ಟು ಸಂಖ್ಯೆ, ಒಟ್ಟು ಮೊತ್ತ ಎಷ್ಟೈತ್ರಿ? ಒಟ್ಟು ಮೊತ್ತ 60. ಹೌದ್ರ? ಸರಾಸರಿಯ ಸೂತ್ರ ಏನೈತಿ? ಸಂಖ್ಯೆಗಳ ಮೊತ್ತ ಡಿವೈಡ್ ಬೈ ಒಟ್ಟು ಸಂಖ್ಯೆಗಳು. ಸಂಖ್ಯೆಗಳ ಮೊತ್ತ ಎಷ್ಟೈತ್ರಿ? 60. ಎಷ್ಟು ಸಂಖ್ಯೆಗಳು ಒಟ್ಟು? ಒಟ್ಟು 8 ಸಂಖ್ಯೆಗಳು ನಾವು 1 2 ಸಂಖ್ಯೆಗಳು, ಹೌದ್ರಿ. 2 ಒಂದನೇ 2. M ಮತ್ತು N ಗಳ ಸರಾಸರಿ ಎಷ್ಟೈತ್ರಿ? 30. ಇದನ್ನ ನಿಮ್ಗೆ ತಿಳಿಲಿ ಅಂತ ಈ ತರ ಬಿಡಿಸುದು. ಇದಕ್ಕಿಂತ ಇದನ್ನ ನೀವು ಪ್ರಾಕ್ಟೀಸ್ ಮಾಡ್ರಿಪ್ಪ ಅಂದ್ರೆ ಇನ್ನು 10-15 ಸೆಕೆಂಡ್ ಆನ್ಸರ್ ತೆಗಿತೀರಿ. ನಿಮಗೆ ತಿಳಿಲಿ ಅಂತ ಎಕ್ಸ್ಪ್ಲನೇಷನ್ ಮಾಡತ್ತೇನೆ. ಡೈಲಿ ಕೊನೆಯ ಹಂತದ ತಯಾರಿ SSC GD ಗೆ ಕೊನೆಯ ಹಂತದ ತಯಾರಿ ಯಾವ ರೀತಿ ಮಾಡ್ಕೋಬೇಕು ಡೈಲಿ ವಿಡಿಯೋ ಬಿಟ್ಟಿರ್ತಾನೋ.
ಡೈಲಿ ನೋಡ್ತು ಬರ್ರಿ. ಎಕ್ಸಾಮ್ ಟೈಮ್ ದಾಗ ನಿಮ್ಗೆ ಎಕ್ಸಾಮ್ ಹಾಲ್ನಾಗ ಗೊತ್ತಾಗ ಇವು ಕ್ವಶನ್ಸ್ ಬರ್ಲಿಕ್ಕೆ ಕೇಳಿ ಪಕ್ಕ ಬರ್ತಾವು. ನೆಕ್ಸ್ಟ್ ನೋಡ್ರಿ, 20% ಆಫ್ ಎಕ್ಸ್ 20% ಆಫ್ ಎಕ್ಸ್ ಈಕ್ವಲ್ ಟು 90. ಎಕ್ಸ್ ನ ಬೆಲೆ ಕಂಡುಹಿಡಿಯಿರಿ. ನೋಡ್ರಿ 20% ಆಫ್ ಎಕ್ಸ್ ಅಂದ್ರ ಈ ಎಕ್ಸ್ ಅನ್ನೋದು ಒಂದು ವ್ಯಾಲ್ಯೂ ಐತಿ. ಎಕ್ಸ್ ಅನ್ನೋದು ಒಂದು ವ್ಯಾಲ್ಯೂ, ಯಾವ್ದೋ ಒಂದು ಅಮೌಂಟ್ ಅಂತ ಎಕ್ಸ್ ಅನ್ನೋದು. ಆ ಈ ಎಕ್ಸ್ ಅನ್ನೋ ಅಮೌಂಟ್ ದ 20% ಅಂದ್ರ 90 ಆಗ್ತೈತಿ ಅಂತ ಹೇಳ್ತಾರ. ಇಲ್ಲಿ ಯಾವ್ದೋ ಅಮೌಂಟ್ ಐತ್ರಿ, ಎಕ್ಸ್ ಅನ್ನೋ ಅಮೌಂಟ್ ಐತಿ. ಈ ಅಮೌಂಟ್ ದ 20% ಎಷ್ಟಾಗತ್ತೆ ಹೇಳ್ರಿ, 90 ಆಗ್ತೈತಿ. ಹಂಗಾರ ಈ ಅಮೌಂಟ್ ಎಷ್ಟು ಅಂತ ಹೇಳ್ತಾರ. ಓಕೆ, ಫೈನಲ್ ಮಾಡೋಣ್ರಿ. ಈ ಎಕ್ಸ್ ಅನ್ನೋ ಅಮೌಂಟ್ 8% ಇರ್ತೈತಿ ಅಂತ ತಿಳ್ಕೊಬೇಕ್ರಿ. ನೋಡ್ರಿ, ಮೊದಲು ಎಕ್ಸ್ ಅನ್ನೋ ಅಮೌಂಟ್ ಯಾವುದೇ ಒಂದು ಅಮೌಂಟ್ 100% ಇರ್ತೈತ್ರಿ. ಯಾವುದೇ ಒಂದು ಅಮೌಂಟ್ 100% ಇರ್ತೈತಿ. ಇದನ್ನ ಏನ್ ಅನ್ಕೊಂಡ್ ನಾವು 100% ಅನ್ಕೊಂಡು, ಎಕ್ಸ್ ಯಾವುದೇ ಒಂದು ಅಮೌಂಟ್ ಅನ್ನು 100% ಇರ್ತೈತಿ. 100%. ಓಕೆ, 100% ಅನ್ನ ಕೇಳ್ಯಾರು, ನಮ್ಗೆ ಗೊತ್ತಿಲ್ಲ. 100% ನಮ್ಗೆ ಎಷ್ಟ ಗೊತ್ತಿಲ್ಲ. 100% ಗೊತ್ತಿಲ್ಲ. ಬಟ್ ಏನ್ ಗೊತ್ತೈತ್ರಿ, 20% ಅಂದ್ರೆ ಗೊತ್ತೈತಿ ನಮ್ಗೆ. 20% ಅಂದ್ರ 90 ಅನ್ನೋದು ಗೊತ್ತೈತ್ರಿ. ಬರೋಬರ್. ಓಕೆ, ಓರೆ ಗುಣಾಕಾರ ಮಾಡೋಣ, ಇಲ್ಲ ಅಂದ್ರೆ ಇಲ್ಲೇ ಕರ್ತ ಹೊಡಿ. ಓರೆ ಗುಣಾಕಾರ ಮಾಡೋಣ, ಈಜಿ ಆಕೈತಿ. ಓಕೆ, 90 × 100 ಆಕೈತ್ರಿ. 90 × 100 ಡಿವೈಡ್ ಬೈ 20. ಕ್ಯಾನ್ಸಲ್ ಮಾಡೋಣ. ಈ ಜೀರೋ ಕ್ಯಾನ್ಸಲ್. 2 1 2, 2 5 10. 90 × 5 ಆತ್ರಿ. 90 × 5 ಅದು ಮಾಡ್ಬೇಕು ಕುಂದ್ರಬಾರ್ದು. 90 × 5 ಯಾವ ರೀತಿ ಮಾಡ್ಬೇಕು, ಯಾವುದೇ ಒಂದು ಸಂಖ್ಯೆಯನ್ನ 5ರಲ್ಲಿ ಇಂಟು ಮಾಡ್ಕೋಬೇಕಾದ್ರೆ ಒಂದು ಟ್ರಿಕ್ ಐತ್ರಿ. ಏನ್ ಟ್ರಿಕ್? ಯಾವ ಸಂಖ್ಯೆಯನ್ನ ಇಂಟು ಮಾಡ್ತಿರ್ತಿಲ್ಲ ಅದನ್ನ ಅರ್ಧ ಮಾಡುದು. 90 ರ ಅರ್ಧ ಎಷ್ಟ್ರಿ? 45. 90 ರ ಅರ್ಧ 45. 5ರಲ್ಲಿ ಇಂಟು ಮಾಡ್ಬೇಕಾದ್ರೆ ಒಂದು ಜೀರೋ ಕೊಡ್ಬೇಕು. 90 × 5 ಎಷ್ಟಾಗೈತಿ? 450. ಇನ್ನೊಂದ್ಸಲ ನೋಡ್ರಿ, ಯಾವುದೇ ಒಂದು ಸಂಖ್ಯೆಯನ್ನ 5ರಲ್ಲಿ ಇಂಟು ಮಾಡ್ಬೇಕಾದ್ರೆ ಈ ಸಂಖ್ಯೆಯನ್ನ ಅರ್ಧ ಮಾಡೋದು, ಮುಂದೊಂದು ಜೀರೋ ಕೊಡುದು. 450. ಅದ ಎಷ್ಟಾದ್ರಿ? ಇದು ಎಕ್ಸ್ ವ್ಯಾಲ್ಯೂ 450. ನೋಡ್ರಿ, ಇದು ಜಿಕೆ ಕ್ವಶನ್. ಈ ಜಿಕೆ ಕ್ವಶನ್ ಅನ್ನು ನೋಡಿ ಈ 4 ಆಪ್ಷನ್ ಬಗ್ಗೆ ಡಿಸ್ಕಷನ್ ಮಾಡ್ತಾನೆ. ಈ ಕ್ವಶನ್ ಆನ್ಸರ್ ಯಾವುದು ಪ್ಲಸ್ 4 ಆಪ್ಷನ್ ಬಗ್ಗೆ ಡಿಸ್ಕಷನ್ ಮಾಡ್ತಾನು. 100% ಈ 4 ಆಪ್ಷನ್ ಒಳಗೆ ಒಬ್ಬರಿಗಂತೂ ಒಂದು ಕ್ವಶನ್ ಬಂದ ಬರ್ತೈತಿ. ಲಕ್ಷ ಕೊಟ್ಟು ನೋಡ್ರಿ ಯಾವ ರೀತಿ. ಗಾಂಧೀಜಿ ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಬಂದ ವರ್ಷ ಯಾವುದು? ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಬಂದ ವರ್ಷ ಯಾವುದು ಅಂತಂದ್ರೆ ಆಪ್ಷನ್ 1 1915, ಆಪ್ಷನ್ 2 1920, ಆಪ್ಷನ್ 3 1918, ಆಪ್ಷನ್ 4 1919. ಆನ್ಸರ್ ಯಾವ್ದ್ರಿ ಇದ್ರಾಗ? 1915 ಬರ್ತಾರೆ ಗಾಂಧೀಜಿ ಅವರು. ಸ್ವಲ್ಪ ಇದ್ರ ಬಗ್ಗೆ ತಿಳ್ಕೊಂಡ್ರಿ ಎಕ್ಸಾಮ್ ಬಹಳ ಹೆಲ್ಪ್ ಆಗತ್ತೆ ನೋಡ್ರಿ. ಗಾಂಧೀಜಿ ಅವರು 1900 ಜನವರಿ 9ನೇ ತಾರೀಕು ಬರ್ತಾರೆ. 1915 ಜನವರಿ 9ನೇ ತಾರೀಕು ಭಾರತಕ್ಕೆ ಬರ್ತಾರು. ಸೊ ಇವ್ರು ಆಫ್ರಿಕಾದಿಂದ ತಮ್ಮ ವಕೀಲ ವೃತ್ತಿಯನ್ನ ಮುಗಿಸಿ ಭಾರತಕ್ಕೆ ಜನವರಿ 9ನೇ ತಾರೀಕು ಗಾಂಧೀಜಿ ಅವರು ಬರ್ತಾರೆ. ಓಕೆ, ಈ ಜನವರಿ 9ಕ್ಕೆ ಅವರು ಬಂದಿದ್ರು ಅನ್ನೋ ಒಂದು ಕಾರಣ ಸಲುವಾಗಿ ಪ್ರತಿ ವರ್ಷ ನಾವು ಭಾರತ ಸರ್ಕಾರ ಏನದು ಪ್ರವಾಸಿ ಭಾರತೀಯ ದಿವಸ ಅಂತ ಆಚರಣೆ ಮಾಡ್ತೀವಿ. ಏನ್ರಿ? ಪ್ರವಾಸಿ ಭಾರತೀಯ ದಿವಸ. ಪ್ರವಾಸಿ ಭಾರತೀಯ ದಿವಸ ಅಂತ ಪ್ರತಿ ವರ್ಷ ಜನವರಿ 9ಕ್ಕೆ ಆಚರಣೆ ಮಾಡ್ತೀವಿ. ಯಾಕಂದ್ರ ಗಾಂಧೀಜಿ ಅವರು 1915 ಇಸ್ವಿ ಒಳಗ ತಮ್ಮ ವಕೀಲ ವೃತ್ತಿಯನ್ನ ಮುಗಿಸಿ ಆಫ್ರಿಕಾದಿಂದ ಭಾರತಕ್ಕೆ ಬರ್ತಾರೆ. 1915 ಜನವರಿ 9ನೇ ತಾರೀಕು. ವೆರಿ ಇಂಪಾರ್ಟೆಂಟ್ ರೀ. ಓಕೆ, ನೆಕ್ಸ್ಟ್ 1920 ಸೆಕೆಂಡ್ ಆಪ್ಷನ್. ಈ 1920 ಬಗ್ಗೆ ಸ್ವಲ್ಪ ತಿಳ್ಕೊಂಡ್ರಿ. 1920 ಏನ್ರಿ ಅಂತಂದ್ರ ಗಾಂಧೀಜಿ ಅವರು ಅಸಹಕಾರ ಚಳವಳಿಯನ್ನ ಪ್ರಾರಂಭ ಮಾಡ್ತಾರೆ. ಗಾಂಧೀಜಿ ಅವರು ಯಾವ್ದ್ರಿ? ಗಾಂಧೀಜಿ ಅವರು ಅಸಹಕಾರ ಚಳವಳಿಯನ್ನ 1920ಕ್ಕೆ ಪ್ರಾರಂಭ ಮಾಡ್ತಾರೆ. ಓಕೆ, ಆಪ್ಷನ್ 3 1918. 1918 ಏನಾಕೈತ್ರಿ ಅಂತಂದ್ರ ಖೇಡಾ ಸತ್ಯಾಗ್ರಹವನ್ನ ಮಾಡ್ತಾರ್ರಿ. ಖೇಡಾ ಸತ್ಯಾಗ್ರಹ ಜರುಗಿತ್ರಿ 1918ರಾಗ. ಖೇಡಾ ಸತ್ಯಾಗ್ರಹ. ಈ ಖೇಡಾ ಅನ್ನೋದು ಊರ್ರಿ. ಖೇಡಾ ಅನ್ನೋದು ಒಂದು ಊರ. ಎಲ್ಲಿಪ್ಪ ಅಂದ್ರ ಗುಜರಾತ್ ದಾಗ ಬರ್ತಕ್ಕಂತ ಒಂದು ಊರಿಗೆ ಇದೆ. ಖೇಡಾ ಸತ್ಯಾಗ್ರಹ 1918 ನಡೆಸಿದ್ರಿ. ನೆಕ್ಸ್ಟ್
1919 ಏನ್ ಇಂಪಾರ್ಟೆಂಟ್ ಈ ಒಂದು ಇಯರ್ ಬಗ್ಗೆ ಏನ್ ಇಂಪಾರ್ಟೆಂಟ್ ನೋಡ್ರಿ. 1919ರಾಗ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆಯಿತ್ರಿ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಬಗ್ಗೆ ಕ್ವಶನ್ಸ್ ಬರ್ತಾವ್ರಿ. ಸ್ವಲ್ಪ ಲಕ್ಷ ಕೊಟ್ಟಿರಿ, ಒಂದ್ ಸ್ವಲ್ಪ ಹೇಳ್ತೀನಿ ಬ್ರೀಫ್ ಆಗಿ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದದ್ದು 1919 ಏಪ್ರಿಲ್ 13. ಏಪ್ರಿಲ್ 13ನೇ ತಾರೀಕು ನಡೀತಿ. ಎಲ್ಲಿ ನಡೀತಿಪ್ಪ ಅಂತಂದ್ರ ಪಂಜಾಬಿನ ಅಮೃತ್ಸರದಾಗ ನಡೀತಿರಿ ಇದ. ಈ ಒಂದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದಾಗ ಅಲ್ಲಿ ಜನರು ಸೇರಿರ್ತಾರ. ಅಮೃತ್ಸರದಾಗ ಒಂದು ಜನರು ಸೇರಿರ್ತಾರು. ಯಾವ ಒಂದು ಹಬ್ಬ ಇರ್ತತಿ ಆ ದಿವಸ ಅಂತ ಕೇಳಿದರು. ಯಾವ ಹಬ್ಬ ಇರ್ತತಿ ಅಂದ್ರ ಬೈಸಾಖಿ. ಪಂಜಾಬ್ದಾಗ ಆಚರಣೆ ಮಾಡ್ತಾರೆ ಇದನ್ನ ಬೈಸಾಖಿ ಹಬ್ಬ. ಬೈಸಾಖಿ ಹಬ್ಬ ಇರ್ತೈತ್ರಿ, ಅಲ್ಲಿ ಜನ ಕೂಡಿರ್ತಾರು. ಈ ಹಬ್ಬ ಇರ್ತೈತಿ. ಈ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದಾಗ ಅಲ್ಲಿ ಒಬ್ರು ಪೊಲೀಸ್ ಅಧಿಕಾರಿ ಇರ್ತಾರ. ಬ್ರಿಟಿಷ್ ಪೊಲೀಸ್ ಅಧಿಕಾರಿ ಇರ್ತಾರೋ. ಅವನ ಫೈರಿಂಗ್ ಮಾಡ್ರಿ ಜನರ ಮೇಲೆ ಅಲೌ ಮಾಡಿದ್ದ. ಅವನ ಹೆಸರು ಕೇಳ್ತಾರ ಜನರಲ್ ಡಯರ್. ಇವ ಪೊಲೀಸ್ ಅಧಿಕಾರಿ ಇರ್ತಾನ ಜನರಲ್ ಡಯರ್. ಇವ ಏನ್ ಮಾಡ್ತಾನು, ಜನರ ಮೇಲೆ ಫೈರಿಂಗ್ ಮಾಡಕ ಆರ್ಡರ್ ಮಾಡ್ತಾನ ಜನರಲ್ ಡಯರ್. ನೆಕ್ಸ್ಟ್ ಈ ಒಂದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಬಗ್ಗೆ ಇನ್ಫಾರ್ಮೇಶನ್ ತಗೊಳಕ ಒಂದು ಆಯೋಗವನ್ನ ರಚನೆ ಮಾಡ್ತಾರೆ. ಯಾರು? ಬ್ರಿಟಿಷರು. ಆ ಆಯೋಗದ ಹೆಸರು ಕೇಳ್ತಾರೆ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಎದಕ್ಕಾತು ಏನಾಯ್ತು ಒಂದು ರಿಪೋರ್ಟ್ ಬೇಕಾಗಿರತಿ. ಆ ರಿಪೋರ್ಟ್ ಏನ್ ಮಾಡಾಕ ಒಂದು ಆಯೋಗವನ್ನ ರಚನೆ ಮಾಡ್ತಾರೆ. ಆ ಆಯೋಗದ ಹೆಸರು ಏನಪ್ಪಾ ಅಂತಂದ್ರ ಹಂಟರ್ ಆಯೋಗ. ಓಕೆ, ಇದು ಎಕ್ಸಾಮ್ದಾಗ ಕೇಳಿದಾರೆ. ಹಂಟರ್ ಈ ಆಯೋಗವನ್ನ ರಚನೆ ಮಾಡ್ತಾರೋ ಬ್ರಿಟಿಷರು. ಓಕೆ, ಈ ಜನರಲ್ ಡಯರ್ ಯಾರಿದ್ದಾರೆ? ಬ್ರಿಟಿಷರದ ಒಬ್ಬ ಪೊಲೀಸ್ ಅಧಿಕಾರಿ ರೀ. ಇವ ಏನ್ ಮಾಡ್ತಾನ ಅಂತಂದ್ರ ಫೈರಿಂಗ್ ಮಾಡಾಕ ಆರ್ಡರ್ ಮಾಡ್ತಾನ ಅಂತ ಹೇಳಿನಿ. ಬಟ್ ಈ ಜನರಲ್ ಡಯರ್ ನ ಇಂಗ್ಲೆಂಡ್ ಹೋಗಿ ಕೊಲ್ತಾರ್ರಿ ನಮ್ ಸ್ವತಂತ್ರ ಹೋರಾಟಗಾರ ಜನರಲ್ ಡಯರ್. ಅವ್ರು ಯಾರಪ್ಪ ಅಂದ್ರ ಉಧಾಮ್ ಸಿಂಗ್ ರೀ. ಈ ಉಧಾಮ್ ಸಿಂಗ್ ಅವರು ಈ ಜನರಲ್ ಡಯರ್ ನ ಲಂಡನ್ನಾಗ ಜನರಲ್ ಡಯರ್ ರಿಟೈರ್ಮೆಂಟ್ ಆಗಿ ಜನರಲ್ ಡಯರ್ ಲಂಡನ್ ಹೋಗಿರ್ತಾನು. ಆ ಲಂಡನ್ ಹೋದಾಗ ಜನರಲ್ ಡಯರ್ ನ ಕೊಂದವ್ರು ಯಾರು? ನಮ್ಮ ಸ್ವತಂತ್ರ ಹೋರಾಟಗಾರ ವೀರ ಯೋಧ ಉಧಾಮ್ ಸಿಂಗ್ ಅವರು ಜನರಲ್ ಡಯರ್ ನ ಹತ್ಯೆ ಮಾಡ್ತಾರೆ. ಈ ರೀತಿ ಡೈಲಿ ಕೊನೆ ಹಂತದ ಪ್ರಿಪರೇಷನ್ ಬಗ್ಗೆ ಕ್ಲಾಸ್ ಮಾಡ್ತಿರ್ತನು. ಸಬ್ಸ್ಕ್ರೈಬ್ ಮಾಡ್ರಿ, ಫುಲ್ ವಿಡಿಯೋ ನೋಡ್ತು ಬರ್ರಿ. ಫುಲ್ ವಿಡಿಯೋ ನೋಡಿದ್ರಿಂದ ಇನ್ನೂ ನಾಲೆಜ್ ಬರ್ತೈತಿ. ನಿಮ್ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ, ನಿಮ್ ಫ್ಯಾಮಿಲಿ ಶೇರ್ ಮಾಡ್ರಿ. ಯಾರು SSC GD ಗೆ ಪ್ರಿಪರೇಷನ್ ಆಗತ್ತಾರ ಅವ್ರಿಗೂ ಶೇರ್ ಮಾಡ್ರಿ. ನೆಕ್ಸ್ಟ್ ಈ GK ಅಗ್ನಿವೀರ್ ಹುಡುಗರಿಗೂ ಹೆಲ್ಪ್ ಆಗತ್ತಿ, ಎಲ್ಲರಿಗೂ ಹೆಲ್ಪ್ ಆಗತ್ತಿ. ಯಾವುದೇ ಎಕ್ಸಾಮ್ ಬರ್ದ್ರು ಈ GK ಹೆಲ್ಪ್ ಆಗತ್ತಿ. ಸೊ ಇದೇ ರೀತಿ ಕಂಟೆಂಟ್ ಅನ್ನ ಡೈಲಿ ನಮ್ ಚಾನಲ್ ಬರ್ತಿರ್ತನು. ಓಕೆ, ಎಲ್ಲರಿಗೂ ಆಲ್ ದ ಬೆಸ್ಟ್. ಇವತ್ತಿಂದ ಹಾರ್ಡ್ ಪ್ರಿಪರೇಷನ್ ಚಾಲೂ ಮಾಡ್ರಿ. ಥ್ಯಾಂಕ್ ಯು. ಜೈ ಹಿಂದ್.